ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಂದಿನಿ ಶ್ರೀಕಾಂತ್. ಇವತ್ತು ಹಬ್ಬದ ವಿಡಿಯೋ ಲಾಗ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದು ಆಲೇ 1 ವೀಕಿನಿಂದೆದು. ಇದು ಶುಕ್ರವಾರ ಮತ್ತು ಶನಿವಾರ ಲಾಗ್ ಆಗಿರುತ್ತೆ, ಓದ್ಬಾರದ್ದು. ಇದನ್ನು ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಾವು ಇಲ್ಲಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಊರಿಗೆ ಹೋಗಿದ್ವಿ. ಶಿವಮೊಗ್ಗದಿಂದ ಬೆಳ್ಳೂರು ಕ್ರಾಸು ನಮ್ಮೂರು. ಅಲ್ಲಿಗೆ ಹೋಗಿ ನಾವು ಹಬ್ಬನ ವರ್ಷ ಹಳ್ಳಿಯಲ್ಲಿ ಆಚರಿಸ್ತೀವಿ. ತುಂಬ ಚೆನ್ನಾಗಿರುತ್ತೆ ಈ ಹಬ್ಬ, ಸಖತ್ತಾಗಿರುತ್ತೆ. ಹೇಳ್ಕೋಬೇಕು ಅಂದರೆ ನಮ್ಗೆ ವರ್ಷಕ್ಕೊಂದ್ಸಲಿ ಆಗೋದ್ರಿಂದ ಏನೋ ಒಂಥರ ಖುಷಿ. ಅದರಲ್ಲೂ 1 ವಾರವೆಲ್ಲ ಇರುತ್ತೆ ಹಬ್ಬ. ಇದು ಚೆನ್ನಾಗಿರುತ್ತೆ. ಎಲ್ಲರೂ ಸೇರೋದ್ರಿಂದ ತುಂಬ ಖುಷಿ ಅನಿಸುತ್ತೆ. ಹಾಗಾಗಿ ನಾವು ಈ ಹಬ್ಬಕ್ಕೆ ಸೇರ್ಕೊಳ್ಳೋಕ್ಕೆ ಎಲ್ಲ ಇಷ್ಟಪಡ್ತೀವಿ. ನೋಡ್ತಾ ಇರ್ಬೋದು, ಇದು ಶುಕ್ರವಾರ ಲಾಗ್ ಆಗಿರುತ್ತೆ. ನಾವೆಲ್ಲ ರೆಡಿಯಾಗಿ ಎಲ್ಲರೂ ಕೂಡ ನೈವೇದ್ಯ ತಗೊಂಡು ನಾವು ದೇವ್ರ ಹಿಂದೆ ಹೋಗ್ತಾ ಇದ್ದೀವಿ. ಇಡೀ ಊರು ಜನನೇ ಕೂಡ ಬರುತ್ತೆ. ಎಲ್ಲರೂ ಕೇಳ್ತಾ ಇದ್ರಿ, ವಿಡಿಯೋ ಎಲ್ಲ ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ ನೀವು, ಮಾನಿಟೇಷನ್ ಆನ್ ಆಗಿದೆ ಅಂತೀರಾ, ವಿಡಿಯೋ ಯಾಕೆ ಅಪ್ಲೋಡ್ ಮಾಡ್ತಿಲ್ಲ ನೀವು ಅಂತ ಕೇಳ್ತಾ ಇದ್ರಿ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ತಾಯಿದ್ರಿ, ಯಾಕೆ ನೀವು ಅಪ್ಲೋಡ್ ಮಾಡ್ತಾಯಿಲ್ಲ ವಿಡಿಯೋನ, ಮಾಡಬೇಕಲ್ವಾ, ನಾವು ಕೂಡ ವಿಡಿಯೋನ ನೋಡ್ತಾ ಇದ್ವಿ, ಸಪೋರ್ಟ್ ಮಾಡ್ತಾಯಿದ್ವಿ ಅಂತ ತುಂಬ ಜನ ಹೇಳ್ತಾಯಿದ್ರಿ. ತುಂಬ ಖುಷಿ ಅನಿಸುತ್ತೆ ಅದಕ್ಕೆ. ಎಲ್ಲ ಕೇಳ್ತಾಯಿದ್ರಿ. ಆಮೇಲೆ ಸುಮಾರು ಜನ ತಮ್ಮಂದಿರು ಕೂಡ ಕೇಳ್ತಾಯಿದ್ರಿ, ಅಕ್ಕ ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ, ಅಪ್ಲೋಡ್ ಮಾಡಿ ಅಕ್ಕ ಅಂತ ಕೇಳ್ತಾಯಿದ್ರಿ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ, ನೆನೆಸ್ಕೊಂಡಿದ್ದಕ್ಕೆ. ಮತ್ತು ನನ್ನ ಕಾರಣಾಂತರಗಳಿಂದ ಹೆಲ್ತ್ ಇಶ್ಯೂ ಆದ್ದರಿಂದ ನನಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇನ್ಮೇಲೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವುದಕ್ಕೂ ಮಾಡಿದ್ರು ಕೂಡ ವಿಡಿಯೋಗೆ ಸಪೋರ್ಟ್ ಮಾಡೋರು ಇರಬೇಕಲ್ವಾ. ಏನೋ ಒಬ್ಬರೋ ಇಬ್ಬರೋ 3 ಜನನ ಒಟ್ಟಿನಲ್ಲಿ ಸಪೋರ್ಟ್ ಮಾಡೋರು ಸಿಗಬೇಕಲ್ವ, ಆಗಲೇ ಒಂಥರ ಖುಷಿ ಅನಿಸುತ್ತೆ ವಿಡಿಯೋ ಮಾಡಲಿಕ್ಕೆ ಅಲ್ವಾ. ನೋಡ್ತಾ ಇರ್ಬೋದು, ಈ ದೇವ್ರು ನೋಡೋಕ್ಕೇ ಒಂಥರ ಖುಷಿ ಅನಿಸುತ್ತೆ. ಈ ಹಬ್ಬಕ್ಕೆ 1 ವಾರದಿಂದಲೇ ಕಂಬ ಎಲ್ಲ ಬರುತ್ತೆ. ವಾರದಿಂದಲೇ ಕ್ಲೀನಿಂಗು ಮತ್ತು ಮೈಲಿಗೆಯಿಂದ ತುಂಬ ಕಟ್ಟುನಿಟ್ಟಾಗಿ ಮಾಡ್ತಾರೆ ದೇವರಿಗೆ ಇದನ್ನು ಪೂಜೆ ಪುನಸ್ಕಾರ ಎಲ್ಲನೂ. ತುಂಬ ಖುಷಿಯಾಗುತ್ತೆ ಈ ಊರಿಗೆ ಬಂದು ಈ ಥರ ಪೂಜೆ ಎಲ್ಲ ಮಾಡಿಕೊಂಡು ನಾವು ಕೂಡ ಇದಕ್ಕೆ ಪಾಲ್ಗೊಳ್ತೀವಲ್ವ, ಏನೋ ಒಂಥರ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಅಕ್ಕಂದಿರು ಕೂಡ ಇಲ್ಲೇ ನಿಂತಿದ್ದಾರೆ. ತುಂಬ ಖುಷಿಯಾಗುತ್ತೆ. ಯಾಕೆ ಅಂದರೆ ವರ್ಷಕ್ಕೊಂದ್ಸಲ ಎಲ್ಲರೂ ಕೂಡ ಸಿಗ್ತಾರೆ ಅಲ್ವಾ, ನೋಡೋದೇ ಒಂದು ಖುಷಿ. ಇನ್ನು ಯಾವ ಹಬ್ಬದಲ್ಲೂ ನಮಗೆ ಅಷ್ಟು ಕಾಂಟ್ಯಾಕ್ಟ್ ಇರಲ್ಲ ಅವರು. ಈ ಹಬ್ಬದಲ್ಲಿ ಮಾತ್ರ ಎಲ್ಲರೂ ಕೂಡ ಬಂದಿರ್ತಾರೆ, ಯಾರೂ ಮಿಸ್ ಮಾಡಲ್ಲ. ಹೆಣ್ಮಕ್ಳುಗಳಂತೂ ಮಿಸ್ ಮಾಡೋದೇ ಇಲ್ಲ ಈ ಹಬ್ಬಕ್ಕೆ. ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು ಮಾರನೇ ಬೆಳಗ್ಗೆ ಶನಿವಾರದ್ದು ವಿಡಿಯೋ ಆಗಿರುತ್ತೆ. ಈಗ ಇದು ನಮ್ಮ ಕಡೆ ಆರತಿಯನ್ನು ತಂಬಿಟ್ಟಿನ ಆರತಿನ ಅಂತ ಮಾಡ್ಕೊಂಡು ಹೋಗ್ತಾರೆ. ಶನಿವಾರ ಸಿಡಿ ಇರುತ್ತೆ ಮತ್ತು ಮಕ್ಕಳುಗಳಿಗೆ, ಗಂಡು ಮಕ್ಕಳುಗಳಿಗೆ, ಮತ್ತು ಆರತಿ ಕೂಡ ಇರುತ್ತೆ ದೇವರಿಗೆ. ಈ ದೇವರಿಗೆ ನಾವು ನಾನ್ ವೆಜ್ ಎಲ್ಲ ಮಾಡಲ್ಲ, ಓನ್ಲಿ ಸ್ವೀಟ್ ಮಾತ್ರ ದೇವರಿಗೆ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ಈ ದೇವಸ್ಥಾನಕ್ಕೆ ನಾವು ಬರೋದೇ ಒಂಥರ ಅಪರೂಪ ಅಲ್ವಾ, ನೋಡೋದೇ ಒಂದು ಸಡಗರ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಮಾತ್ರ ಹೋಗೋದಕ್ಕೆ ಮತ್ತು ದೇವಸ್ಥಾನಕ್ಕೆಲ್ಲ ಇದು ಮಾಡೋದಕ್ಕೆಲ್ಲ. ಈಗ ನೋಡ್ತಾ ಇರ್ಬೋದು, ಎಲ್ಲ ಕೂಡ ಇದು ಶನಿವಾರದ್ದು ಇರೋದ್ರಿಂದ ನಾನು 2 ದಿನದ್ದು ಕಂಟಿನ್ಯೂಸ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ.
ಯಾಕೆಂದರೆ ಎರಡು ಸಪ್ರೇಟು ಮಾಡಲಿಕ್ಕೆ ಟೈಮ್ ಇಲ್ಲ, ಹಾಗಾಗಿ ನಾನು ಒಟ್ಟಿಗೆ ಸೇರಿಸಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಇಷ್ಟ ಇದ್ದವರು ಪ್ಲೀಸ್ ಹಾಗೆ ಒಂದು ಲೈಕ್ ಕೊಡಿ ಮತ್ತು ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ನೋಡ್ತಾ ಇರ್ಬೋದು ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಈಗ ಮಕ್ಕಳನ್ನೆಲ್ಲ ಸಿಡಿ ಕಟ್ಟಿ ಆಡಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಹಬ್ಬವಂತೂ. ಬಂದುಬಿಟ್ರಂತೂ ಇಡೀ ಜನನೇ ಸೇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಮಕ್ಕಳನ್ನೆಲ್ಲ ಸಿಡಿಯೆಲ್ಲ ಕಟ್ಟಿ ಆಡಿಸ್ತಾ ಇರ್ತಾರೆ, ನೋಡ್ತಾ ಇರ್ಬೋದು. ಈ ಸಿಡಿ ನೋಡೋಕ್ಕೇ ಅರ್ಧ ಜನ ಫುಲ್ ಬಂದಿರ್ತಾರೆ. ಇದರಲ್ಲಿ ನನ್ನ ಮಗ ಕೂಡ ಸಿಡಿ ಆಡಿದ್ದಾನೆ, ನೋಡ್ತಾ ಇರ್ಬೋದು. ನನ್ನ ಮಗ ಲಾಸ್ಟ್ ಬರ್ತಾನೆ, ಈ ರೀತಿ ತೋರಿಸ್ತೀನಿ. ಚೆನ್ನಾಗಿರುತ್ತೆ ಸಿಡಿ ಆಡೋಕ್ಕೆ. ಅವನು ಫುಲ್ ಖುಷಿಯಿಂದ ಏರೋಪ್ಲೇನಲ್ಲಿ ಹೋಗ್ತಿದ್ದೀನಿ ಅಮ್ಮ ಅಂತ ಹೇಳಿ ಫುಲ್ ಖುಷಿಯಿಂದ ಆಡ್ತಾಯಿದ್ದ. ಇವನು ನನ್ನ ಮಗ, ಅವನಿಗೊಂಥರ ಖುಷಿ ಇದರೊಳಗೆ ಹೋಗೋದಕ್ಕೆ. ಮೊದಲು ಹೋದ ವರ್ಷ ಎಲ್ಲ ಇನ್ನೂ ಚಿಕ್ಕವನಿದ್ದ, ಹಾಗಾಗಿ ತುಂಬ ಎದುರು ಬಿಟ್ಟಿದ್ದ. ಈ ಸಲ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಆಟ ಆಡ್ದ ಅಂತಲೇ ಹೇಳ್ಬೋದು. ಇದು ನಮ್ಮ ಕಡೆ ಸಿಡಿ ಅಂತ ಕರೀತಾರೆ ಇದನ್ನು, ನೋಡ್ತಾ ಇರ್ಬೋದು. ಈ ಥರ ಆಡಿಸಿ ದೇವರಿಗೆ ನಮ್ಮ ಕಡೆ ಇದು ಮಾಡ್ತಾರೆ. ಚೆನ್ನಾಗಿರುತ್ತೆ. ಮಕ್ಳುಗಳು ಕೂಡ ಒಂದು ಏನೋ ಒಂಥರ ಆಗಿನಿಂದನೂ ನಡೆಸ್ಕೊಬಂದಿರೋದಲ್ವ, ಹಾಗಾಗಿ ಇದನ್ನು ಮಾಡ್ತಾರೆ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.